ಮೊನ್ನೆ ಸ್ವಾಮಿಯವರು PF ಕಚೇರಿನಲ್ಲಿ ಹೇಳ್ತಾ ಇದ್ರು, ಸ್ವಾಮಿ ನಾವು ಕೆಲಸಕ್ಕೆ ಸೇರಿದ ದಿವಸದಿಂದ ರಿಟೈರ್ ಆಗೋದು ಎಷ್ಟುವರೆಗೂ ದಿನದವರೆಗೂ ನಾವು ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇವೆ. ಸುಮಾರು 30-35 ವರ್ಷ ಕಾಂಟ್ರಿಬ್ಯೂಷನ್ ನಾವು ಲೆಕ್ಕ ಹಾಕಿದ್ರೆ 7,500 ರೂಪಾಯಿ ಕೊಡೋಕೆ ಇಷ್ಟೊಂದು ತಗಾದೆ ಇದೆಯಾ? ಇದೆಲ್ಲ ಕೂಡ ಕುತಂತ್ರ, ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳಿದಾರಲ್ಲ, ಅಧಿಕಾರಿಗಳು ಮಾಡ್ತಕ್ಕಂಥ ದ್ರೋಹ ಇದು. ಮೊನ್ನೆ ಈಗ ನೀವು ನೋಡಿ, ಈ ನಿವೃತ್ತ ನೌಕರರಲ್ಲ, ಈ ಓಲ್ಡ್ ಏಜ್ ಪೆನ್ಷನ್ 1,600 ರೂಪಾಯಿ ಬರ್ತಾ ಇದೆ. ಹಳ್ಳಿ ಕಡೆ ಪಾಪ ಅವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ 1,600 ರೂಪಾಯಿ ಕೊಡ್ತಾರೆ, ನಮಗೆ 1,000 ರೂಪಾಯಿ ಕೊಡ್ತಾರೆ. ಏನಿದು? ಏನ್ ನಡೀತಾ ಇದೆ ಇಲ್ಲಿ? ಈ ದೇಶದಲ್ಲಿ ಏನ್ ನಡೀತಾ ಇದೆ? ಈ ರೀತಿಯಾದ ಒಂದು ಧೋರಣೆನ ತಾರತಮ್ಯ ಮಾಡ್ತಾರೆ ಅಂತ ಅಂದ್ರೆ ಅಧಿಕಾರಿಗಳು ಕಾಂಟ್ರಿಬ್ಯೂಷನ್ ನ ಪಡ್ಕೊಂಡು ನಮ್ಮಿಂದ ಇಷ್ಟೆಲ್ಲ ಇದು ಮಾಡ್ತಾರೆ ಅಂತ ಅಂದ್ರೆ ನಿಜವಾಗೂ ಇದು ಅತ್ಯಂತ ದುಃಖಕರವಾದ ವಿಷಯ. ಇದು ನಾವು ನಮ್ಮ ಹೋರಾಟನ ಮುಂದುವರ್ಸೋಣ ಸ್ನೇಹಿತರೆ. ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವಾರು ರಿಟ್ ಪಿಟಿಷನ್ಗಳನ್ನ ಡೈರೆಕ್ಟ್ ಆಗಿ ಫೈಲ್ ಮಾಡಿದ್ದಾರೆ. ಯಾಕೆ ಅಂತ ಅಂದ್ರೆ, ರಿವ್ಯೂ ಪಿಟಿಷನ್ ಹಾಕೋದ್ರಿಂದ, ಸುನೀಲ್ ಕುಮಾರ್ ಪ್ರಕರಣದಲ್ಲಿ ರಿವ್ಯೂ ಪಿಟಿಷನ್ ಹಾಕೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅನ್ನೋ ಉದ್ದೇಶದಿಂದ ಡೈರೆಕ್ಟ್ ಆಗಿ ರಿಟ್ ಪಿಟಿಷನ್ ಹಾಕಿದ್ದಾರೆ. KSRTC ಇಂದಲೂ ಕೂಡ ಈಗಾಗಲೇ ಶ್ರೀ ಹೆಗಡೆ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ವಕೀಲರಿಗೆ ಪ್ರಕರಣವನ್ನು ಎಂಟ್ರೆಸ್ಟ್ ಮಾಡಿದ್ದಾರೆ. ನಾನು ಮುಖ್ಯ ಕಾನೂನು ಅಧಿಕಾರಿ KSRTC ಅವ್ರ ಹತ್ರ ನಿನ್ನೆ ಮಾತನಾಡಿದೆ. ಅವ್ರು ಹೇಳಿದ್ರು 14ನೇ ತಾರೀಕು ಜುಲೈವರೆಗೆ ಸಮ್ಮರ್ ವೆಕೇಶನ್ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ. ಅದಾದ ನಂತರ ಹೈಯರ್ ಪೆನ್ಷನ್ ಬಗ್ಗೆ KSRTC ಇಂದ ರಿಟ್ ಪಿಟಿಷನ್ ಆಗ್ತಾ ಇದ್ದಾರೆ. ಆ ಎಲ್ಲ ಪ್ರಕರಣಗಳು ಕೂಡ ನ್ಯಾಯಾಲಯದ ಮುಂದೆ ಬರುತ್ತೆ. ಯಾಕೆ ಅಂತ ಅಂದ್ರೆ, KSRTC ನಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಕ್ಕಂಥ ನೌಕರರಿದ್ದಾರೆ. ಅವರೆಲ್ಲರಿಗೂ ಕೂಡ ಪೆನ್ಷನ್ ಕೊಡಬೇಕು ಅಂತ ಹೇಳಿ KSRTC ಇಂದ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಆ ದೃಷ್ಟಿಯಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಅರ್ಜಿ ಫೈಲ್ ಮಾಡ್ತಾ ಇದ್ದಾರೆ. ಅದು ವಿಚಾರಣೆ ಬರುತ್ತೆ. ಅದು ಒಂದ್ ಕಡೆ ಆಯ್ತು. ಎರಡನೇದಾಗಿ ಮೊನ್ನೆ ಮೇ 30ನೇ ತಾರೀಕು ಕೇರಳದಲ್ಲಿ 24,000 ಜನ ನೌಕರರು ಅವರ ಪೆನ್ಷನ್ ನಿಲ್ಲಿಸಿದ್ದಾರೆ. ಸುಮಾರು 7 ವರ್ಷಗಳ ಕಾಲ ಅವ್ರಿಗೆ ಪೆನ್ಷನ್ ಕೊಟ್ಟರು. 7 ವರ್ಷಗಳ ಕಾಲ ಪೆನ್ಷನ್ ತಗೊಂಡದನ್ನ ಇದಕ್ಕಿದ್ದಾಗೆ ಪೆನ್ಷನ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಿಮಗೆ ಬರಲ್ಲ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಆ ಕೇಸ್ಗಳೆಲ್ಲ ರಾಜ್ಯ ಹೈಕೋರ್ಟ್ ನಲ್ಲಿ, ಕೇರಳ ಹೈಕೋರ್ಟ್ ನಲ್ಲಿ ಫೈಲ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ದಾಖಲೆನಲ್ಲಿದೆ. ಭಾರತದ ಸಂವಿಧಾನದಲ್ಲಿ ಏನ್ ಹೇಳ್ತಾರೆ? ರೈಟ್ ಟು ಲೀವ್, ಬದುಕುವ ಹಕ್ಕಿದೆ ಪ್ರತಿಯೊಬ್ಬ ಪ್ರಜೆಗೂ. ಈ ದೇಶದಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ. ಆ ಹಕ್ಕನ್ನ ಕಿತ್ಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ಸಮಾನತೆ, ರೈಟ್ ಟು ಈಕ್ವಾಲಿಟಿ, ಸರ್ವರು ಸಮಾನರು ಅಂತ ಹೇಳ್ತಾರೆ. ಏನ್ ಸ್ವಾಮಿ, ಎಲ್ಲಿ ಸಮಾನತೆ ಎಲ್ಲಿದೆ? ಇಲ್ಲಿ ಒಂದು ದಿನ MLA ಆಗ್ಬಿಟ್ಟು ಪ್ರಮಾಣ ವಚನ ಸ್ವೀಕರಿಸ್ಬಿಟ್ರೆ 80,000 ರೂಪಾಯಿ. ಮತ್ತೆ ಅವನು ಕೆಲಸ ಮಾಡೋದೇ ಬೇಡ, ರಾಜೀನಾಮೆ ಕೊಟ್ಟರು 80,000 ರೂಪಾಯಿ. ನಾವು 30-35 ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಏನು ಈ ಹೋರಾಟ ಮಾಡ್ತಾ ಇದ್ದೀವಿ? ಈ ಹೋರಾಟಕ್ಕೆ ಬೆಲೆ ಇಲ್ವಾ? ಈ ಒಂದು ಲಾಲ್ಬಾಗ್ ನಡಿಗೆದಾರರು ಕೂಡ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು, ಸ್ವಾಮಿ ಇಷ್ಟೊಂದು ನೀವು ಹೋರಾಟ ಮಾಡ್ತಾ ಇದ್ದೀರಾ, ಏನ್ ನೀವು ಇನ್ನೂ ನಿಮ್ಗೇನು ಸಿಕ್ಕಿಲ್ವಾ ಅಥವಾ ಏನು ಆಗಿಲ್ವಾ? ಇದೆಲ್ಲ ನೋಡಿದ್ರೆ ನಿಜವಾಗೂ ಅತ್ಯಂತ ದುಃಖದ ಸಂಗತಿ ಸ್ನೇಹಿತರೆ. ಒಂದು ದೃಢ ನಿರ್ಧಾರವನ್ನು ತಗೋತೀವಿ ನಾವು. ಯಾಕೆ ಅಂತ ಅಂದ್ರೆ, ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಾವು ಏನು ಕಾರ್ಯಕ್ರಮ ನಿರೂಪಿಸಬೇಕು ಅನ್ನೋದನ್ನ ಈಗ ಸ್ವಾಮಿಯವರು ಕೂಡ ಬಂದಿದ್ದಾರೆ, ಹೇಳ್ತಾರೆ. ಮತ್ತೆ ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಹೋರಾಟದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಡಬೇಕು. ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲಾನು ಕರ್ಕೊಂಡ್ಬನ್ನಿ, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮ್ಮ ಹೋರಾಟನ ಮುಂದುವರ್ಸೋಣ ಸ್ನೇಹಿತರೆ. ತಾವ್ಯಾರು ಕೂಡ ಅಂಜದ್ ಬೇಡ. ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.